ವಿದ್ಯುತ್ ಖಾಸಗೀಕರಣ ಮಾಡಲೇಬಾರದು. ವಿದ್ಯುತ್ ಖಾಸಗೀಕರಣ ಮಾಡಲೇಬಾರದು. ವಿದ್ಯುತ್ ಖಾಸಗೀಕರಣ ಮಾಡಲೇಬಾರದು. ಬೇಕು ರೈತರ ಹೋರಾಟಕ್ಕೆ ಎಲ್ಲಿಯವರೆಗೆ ಹೋರಾಟ मांगने जैसा हम किसान हैं। हम ऑफिसरों को, मंत्री लोगों को, क्या चीफ मिनिस्टर हो, मंत्री हो, एमएलए हो, प्राइम मिनिस्टर हो, हम भोजन देते हैं। हम न्याय पूछने के लिए यहाँ जिलाधिकारी के ऑफिस के सामने हम बैठे, सभी जो किसानों देखे लेफ्ट एंड राइट सारे लोगों को देखकर भी जिलाधिकारी बाहर नहीं आ रहे हैं। ये बात होता है क्या? इतना धूप है। हम सुबह 8 बजे से कम 80-90 किलोमीटर से गांव से हम जो आए किसानों, वो खाना खाए क्या नहीं, पानी पिए क्या नहीं, ये लोगों का मुश्किल इतना है। हमारे मांग क्या है? विद्युत खासगीकरण होना नहीं चाहिए क्या, इसको हम विरोध करते हैं। लेकिन हमारे क्या है, 1 लाख रुपए जो कर्जा मंजूर करना है, लेकिन पहले साल का जो 300 करोड़ रुपए जो बेड़े में था वो भी नहीं दिए, वो नहीं होना चाहिए। इसीलिए क्या ये 3 मांग है, ये पूरा होने तक हम नहीं उड़ते। जिलाधिकारी साहब जब तक नहीं आते तब तक क्या ही बैठते हम किसानों। बस अगर जिलाधिकारी अगर नहीं रहेंगे, नहीं आएंगे, हम जब तक क्या ही बैठेंगे। 5 बजे उनका ड्यूटी खत्म होता है, जब तक तो बाहर आएंगे ना उन्होंने। अगर जब तक उन्होंने बाहर बैठकर पीछे दरवाजे भी जाता है, हम तब तक कल सुबह में भी आने तक भी हम यहाँ बैठते हैं। बस ಎಲ್ಲ ವಿಷಯಗಳನ್ನ ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂಥ ದಯಾನಂದ್ ಪಾಟೀಲ್ ಅವರು ವಿಷಯನ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ। ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದೇ ಕಲಬುರಗಿಯಲ್ಲಿ ಜುಲೈ 25, 26, 27ರಂದು ಕೂಡ ರೈತರ ಒಂದು ಬೃಹತ್ ಸಮಾವೇಶವೂ ಕೂಡ ಕಲಬುರಗಿಯಲ್ಲಿ ಆಗಲಿದೆ ಅಂತ ನಾವು ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಈ ಸರ್ಕಾರಕ್ಕೆ ಏನು ಕೇಳ್ತಾ ಇದ್ದೇವೆ ಅಂತಂದ್ರೆ, ಸತ್ತ ಹೆಣದ ಮೇಲೆ ನೀವು ಚೆಲ್ಲಾಟ ಆಡ್ತಾ ಇದ್ದೀರಿ ಅಂತ ನಾವು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ। ಈಗಾಗಲೇ ರೈತರ ಹತ್ರ ಏನೂ ಉಳಿದಿಲ್ಲ, ಮಳೆನೂ ಬಂದಿಲ್ಲ, ಈಗಾಗಲೇ ಕಬ್ಬು ಕೆಲವೊಂದು ಬೆಳೆಗಳು ಕೂಡ ಒಣಗಿ ಹೋಗಿದಾವ। ನೀರಿಲ್ಲಾರ್ದೆ ಎಲ್ಲರ ಕಡೆ ದನ ಕರ ಹಸುಗಳೆಲ್ಲ ಹಾಹಾಕಾರ ಆಗ್ತಿರೋ ಸಂದರ್ಭದಲ್ಲಿ ತಾವು ಇವತ್ತು ಮತ್ತೆ ಒಂದು ಏನು ಹೇಳ್ತೀರಿ ಅಂತಂದ್ರೆ ವಿದ್ಯುತ್ತನ್ನ ಖಾಸಗೀಕರಣ ಮಾಡ್ತೀರಿ ಅಂತ ಹೇಳ್ಬೇಕಂತಿದ್ದೀರಿ। ಸ್ವಾಮಿ, ನಿಮಗೆ ದುಡ್ಡು ಎಲ್ಲಿ ಕಮ್ಮಿ ಬೀಳಿಕತ್ತದ? ನಿಮ್ಮ ಮೈ ಮೇಲೆ ಬಟ್ಟೆ ಇಲ್ವಾ? ನಿಮ್ಮ ಕುಟುಂಬದವ್ರು ಹಾಕ್ಲಿಕ್ಕೆ ಬಟ್ಟೆ ಇಲ್ವಾ? ರೈತರ ಮೈ ಮೇಲೆ ಇರೋದು ಬರೇ ಒಂದು ಚಿಂದ ಬಟ್ಟೆನೂ ನಿಮ್ಗೆ ಕಣ್ಣು ಕುಡುಕ್ತಾ ಇದೇನ್ರಿ? ಯಾಕ್ರಿ ಈ ತರ ಮಾಡ್ತಾ ಇದ್ದೀರಾ? ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕ್ರಿ। ಮಾತಿಗೊಮ್ಮೆ ಸರ್ಕಾರದವರು ರಾಜಕಾರಣಿಗಳು ಭಾಷಣ ಮಾಡಬೇಕಾದ್ರೆ ರೈತರು ನಮ್ಮ ಬೆನ್ನೆಲುಬು ಅಂತ ಭಾಷಣ ಮಾಡ್ತೀರಾ? ಚುನಾವಣೆ ಸಂದರ್ಭ ಬಂದಾಗ ಕೈಯ ಕಾಲ ಬೀಳ್ಕೋತ ಎಲ್ಲಿ ಸಂಧಿ ನಾಲಿ ಬಟ್ ಏನು ಅನ್ನಂಗಿಲ್ಲ, ಬಂದು ಕೈಕಾಲು ಬಿದ್ದು ಓಡ್ತೊಂಡು ಹೋಗ್ತೀರಿ। ಈಗ ಅವ್ರ ಬೆನ್ನಲ್ಲಿ ಎಲುಬಂತೆ ಅಂತಲ್ಲ ರೀ, ಅವ್ರ ಸ್ಕೆಲೆಟನ್ ಮಾಡಿಟ್ಟಿದ್ರಿ ತಾವು। ಮೈ ಮೇಲೆ ಏನು ಒಂದು ಸಿಂಗಲ್ ಬಟ್ಟೆಯೂ ಕೂಡ ರೈತರ ಮೇಲೆ ಉಳಿದಿಲ್ಲ। ಇವತ್ತಿನ ದಿವಸ ಈ ಒಂದು ಪ್ರತಿಭಟನೆ ಸಾಂಕೇತಿಕವಾದಂತ ಪ್ರತಿಭಟನೆ। ನಿನ್ನೆ ನಮಗೆ ಈ ವಿಷಯ ಗೊತ್ತಾದಂತ ಸಂದರ್ಭದಲ್ಲಿ ನಾವು ಬರೀ ನಿನ್ನೆ ಒಂದು ದಿವಸಕ್ಕೆ ನಾವಿಲ್ಲಿ 100 ರೈತರನ್ನೇ ಇವತ್ತಿನ ದಿವಸ ನಾವು ಸೇರಿಸಿದ್ದೇವೆ। ಇದು ಸಾಂಕೇತಿಕವಾಗಿದ್ದಂತ ಪ್ರತಿಭಟನೆ। ಈ ಖಾಸಗೀಕರಣ ತಾವು ವಿದ್ಯುತ್ ಖಾಸಗೀಕರಣ ಏನಾದರೂ ಮಾಡಿದ್ದೇ ಆಯಿತು ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಮಹಿಳೆಯರು, ಯುವಕರು ಎಲ್ಲರೂ ಸೇರಿ ರೈತರು ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ, ಈ ವಿಷಯವನ್ನ ಇವತ್ತಿನ ದಿವಸ ಕ್ಯಾಬಿನೆಟ್ ಚರ್ಚೆ ಇದೆ ಅಂತ ಒಂದು ವಿಷಯ ಕೂಡ ಗೊತ್ತಾಗಿದೆ। ಈ ಚರ್ಚೆಯನ್ನ ಇಲ್ಲಿಗೆ ಕೈ ಬಿಡಬೇಕು। ಮುಂದುವರೆದಿದ್ದೇ ಆಯಿತು ಅಂತಂದ್ರೆ ಕಲಬುರಗಿಯಲ್ಲಿ ನಾವು ಎಲ್ಲ ಸಮಾಜದ ರೈತ ಮುಖಂಡರ ಜೊತೆ, ಎಲ್ಲ ವಿವಿಧ ಹಿಂದೂ ಪರ ಕನ್ನಡ ಪರ ಸಂಘಟನೆ ಜೊತೆ ಮತ್ತೆ ನಾವು ಒಂದು ಸಭೆಯನ್ನ ಮಾಡಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಕಲಬುರಗಿ ಬಂದ್ ಮಾಡುವುದರ ಮುಖಾಂತರ ನಾವು ಮತ್ತೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿಗಳ ಮೇಲೆ
ನಮಗೆ ಅಪಾರವಾದ ಅಭಿಮಾನ ಇದ್ದಿದ್ರ ಕಾರಣ ಈ ನಮ್ಮ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಬಂದು ತಗೋಬೇಕು. ಬೇರೆ ಯಾರೇ ತಹಶೀಲ್ದಾರ್ ಆಗಲಿ JD ಆಗಲಿ ಯಾರೇ ಬಂದ್ರೆ ಅಂತಂದ್ರು ನಾವು ಮನವಿ ಪತ್ರವನ್ನ ಕೊಡುವುದಿಲ್ಲ. ಇಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳನ್ನ ನಾವು ಮನವಿ ಮಾಡ್ಕೊತೇವೆ. ಜಿಲ್ಲಾಧಿಕಾರಿಗಳು ಎಲ್ಲೇ ಇರಲಿ, ಸಮಯ ಎಷ್ಟೇ ಆದ್ರೂ ನಾವು ಕಾಯ್ತೇವೆ. ಅವರು ಬಂದು ನಮ್ಮ ಈ ಮನವಿಯನ್ನ ತಗೊಳ್ಬೇಕು. ನಾವು 3 ಅಂಶಗಳ ಮೇಲೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರೈತರ 1 ಲಕ್ಷ ಸಾಲ ಮನ್ನಾ ಆಗಬೇಕು, ವಿದ್ಯುತ್ ಖಾಸಗೀಕರಣ ಆಗಲೇಬಾರ್ದು. ಈಗಾಗಲೇ ಏನು ಬೆಳೆ ಹೋಗಿದೆ ಆ ಬೆಳೆಯ ಪರಿಹಾರವನ್ನು ಕೂಡ ಕೊಡಬೇಕು. ಮತ್ತೆ ರೈತರ ಉಳಿದಂತ ಬೆಳೆ ವಿಮೆ ಕೂಡ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬೇಕಂತ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.